ಗೈಸ್, ಯೂಟ್ಯೂಬ್ ಅಲ್ಲಿ ಕೆಲವರು ಮಾಡಿದಂತಹ ಸಣ್ಣ ತಪ್ಪುಗಳಿಗೆ ಯೂಟ್ಯೂಬ್ ಅವ್ರ ಚಾನಲ್ ಅನ್ನ ಡೈರೆಕ್ಟ್ ಆಗಿ ಡಿಲೀಟ್ ಮಾಡಿದೆ. ಸೊ ಅದರಲ್ಲಿ ನನ್ನ ಚಾನಲ್ ಕೂಡ ಡಿಲೀಟ್ ಆಗಿದೆ. ಸೊ ಹಾಗಾಗಿ ಅಪ್ಪಿ ತಪ್ಪಿಯೂ ಕೂಡ ನಾನು ಹೇಳುವಂತಹ 5 ಮಿಸ್ಟೇಕ್ಗಳನ್ನ ನೀವು ಯಾವ ಕಾರಣಕ್ಕೂ ಮಾಡಬಾರ್ದು. ಎಸ್ಪೆಷಲಿ ಬಿಗಿನರ್ಸ್, ನಿಮ್ಗೆ ಗೊತ್ತಿರೋದಿಲ್ಲ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದಾಗೆ ಪೂರ್ತಿಯಾಗಿ ನೋಡ್ಕೊಳ್ಳಿ. ಸೊ ಲಾಸ್ಟ್ 4 and 5th ಒನ್ ಏನಿದೆ ಆ ಪಾಯಿಂಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಮೇನ್ ಆಗಿ ಯೂಟ್ಯೂಬ್ ಅವರು ಆ ಕಾರಣಗಳಿಂದನೇ ಸ್ಟ್ರೈಕ್ ಕೊಟ್ಟು ಚಾನೆಲ್ ಅನ್ನ ಡಿಲೀಟ್ ಮಾಡೋದು. ಓಕೆನಾ? ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದಂಗೆ ಪೂರ್ತಿಯಾಗಿ ನೋಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಆರ್ ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಮ್ಯಾ ಕನ್ನಡತಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಗೈಸ್, ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಈ 5 ಮಿಸ್ಟೇಕ್ಗಳನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ ಚಾನಲ್ ಡಿಲೀಟ್ ಆಗುತ್ತೆ. ವಿಡಿಯೋ ಮಾತ್ರ ಅಲ್ಲ, ಚಾನಲ್ಲೇ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಓಕೆನಾ? ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ಕೂಡ ನನ್ನ ಚಾನಲ್ ಅನ್ನ ಕಳ್ಕೊಂಡು ಆ ಎಕ್ಸ್ಪೀರಿಯನ್ಸ್ ಮೇಲೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಗೈಸ್, ಹಾಗಿದ್ರೆ ಆ 5 ಮಿಸ್ಟೇಕ್ಗಳು ಯಾವುದು? ಸೊ ಒಂದೊಂದಾಗಿ ಹೇಳ್ತೀನಿ ನೋಡಿ. ನಂಬರ್ 1 ಬಂದು ಕಾಪಿರೈಟ್ ಕಂಟೆಂಟ್, 2ನೇದು ಮಿಸ್ಲೈಡಿಂಗ್ ಥಂಬ್ನೈಲ್, 3ನೇದು ಸ್ಪ್ಯಾಮ್ ಆಕ್ಟಿವಿಟಿ, 4ನೇದು ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್, 5ನೇದು ರೆಸಾಲ್ಟ್ ಕಂಟೆಂಟ್. ಸೊ ಹಾಗಿದ್ರೆ ಈ 5 ಪಾಯಿಂಟ್ಗಳು ಏನು ಅರ್ಥವನ್ನ ಸೂಚಿಸುತ್ತೆ ಒಂದೊಂದನ್ನೇ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಮೊದಲನೇದು ಬಂದು ಕಾಪಿರೈಟ್ ಕಂಟೆಂಟ್. ಗೈಸ್, ಈ ಒಂದು ಕಾಪಿರೈಟ್ ಕಂಟೆಂಟ್ ಅಂತ ಯಾವಾಗ ಡಿಸೈಡ್ ಆಗುತ್ತೆ ಅಂತ ಅಂದ್ರೆ, ನೀವು ಬೇರೆಯವರ ವಿಡಿಯೋ ಕ್ಲಿಪ್ಗಳನ್ನ ಹಾಕೊಳ್ಳೋದು, ಇಲ್ಲಾಂತಂದ್ರೆ ಮೂವಿ ಕ್ಲಿಪ್ಗಳನ್ನ ಹಾಕೊಳ್ಳೋದು, ಬೇರೆಯವರ ಪರ್ಮಿಷನ್ ಇಲ್ಲದೆ ಅವ್ರ ಫೋಟೋಗಳನ್ನ ಯೂಸ್ ಮಾಡ್ಕೊಳ್ಳೋದು, ಇಲ್ಲ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳೋದು, ಇಲ್ಲಾಂತಂದ್ರೆ ಬೇರೆಯವರ ಮ್ಯೂಸಿಕ್ಗಳನ್ನ ಕಾಪಿ ಮಾಡ್ಕೊಂಡ್ಬಂದು ಹಾಕೊಳ್ಳೋದು. ಈ ರೀತಿ ಒಟ್ಟು ಟೋಟಲಿ ಬೇರೆಯವ್ರದನ್ನ ಕಾಪಿ ಮಾಡಿ ನೀವು ನಿಮ್ಮ ಚಾನಲ್ ಅಲ್ಲಿ ಹಾಕೊಂಡಾಗ ಅದು ಕಾಪಿರೈಟ್ ಕಂಟೆಂಟ್ ಆಗುತ್ತೆ. ಸೊ ಆಗ ನಿಮ್ಗೆ ಅವ್ರ ಒರಿಜಿನಲ್ ಕಂಟೆಂಟರ್ ಏನಿದ್ದಾರೆ ಅವರು ನಿಮ್ ಚಾನಲ್ಗೆ ಸ್ಟ್ರೈಕ್ ಅನ್ನ ಕೊಡಬಹುದು. ಸೊ ಈ ರೀತಿ 3 ಸ್ಟ್ರೈಕ್ ಬಿತ್ತು ಅಂತಂದ್ರೆ ನಿಮ್ ಚಾನಲ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ಮೊದಲನೇದು, ನೀವು ಯಾವ ತಪ್ಪನ್ನ ಮಾಡಬಾರ್ದು, ಕಾಪಿರೈಟ್. ಸೊ ಯಾವ ಕಾರಣಕ್ಕೂ ಬೇರೆಯವ್ರದನ್ನ ನೀವು ಕಾಪಿ ಮಾಡಿ ಹಾಕೊಳ್ಬಾರ್ದು. ನಿಮ್ದೇ ಓನ್ ಕಂಟೆಂಟ್ ಅನ್ನ ಮಾಡಿ. ಸೊ ಬೇರೆಯವ್ರು ಯಾವ ರೀತಿ ಮಾಡ್ತಾರೆ ಅದನ್ನ ನೋಡ್ಕೊಳ್ಬೇಕಂದ್ರೆ ನೀವೇ ಓನ್ ಆಗಿ ಮಾಡ್ಬೋದು. ಸೊ ಇನ್ನು 2ನೇದು ಬಂದು ಮಿಸ್ಲೈಡಿಂಗ್ ಥಂಬ್ನೈಲ್. ಅಂದ್ರೆ ಸೊ ಗೈಸ್, ಯಾವ ರೀತಿ ಅಂತಂದ್ರೆ, ವಿಡಿಯೋದಲ್ಲಿ ಏನೋ ಒಂದ್ ಮಾತಾಡಿರ್ತೀರಾ, ಆದ್ರೆ ಥಂಬ್ನೈಲ್ ಅಲ್ಲಿ ಇನ್ನೊಂದು ಕೊಟ್ಟಿರ್ತೀರಾ. ಸೊ ಅದನ್ನ ಮಿಸ್ಲೈಡಿಂಗ್ ಥಂಬ್ನೈಲ್ ಅಂತ ಹೇಳಿ ಯೂಟ್ಯೂಬ್ ಡಿಸೈಡ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬೇರೆ ಮೂವಿನ ಹಾಕೊಂಡಿರ್ತಾರೆ. ತುಂಬಾ ಜನ ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ನೋಡಿರ್ತೀನಿ. ಈಗ ಒಂದು ಗಜ ಮೂವಿನ ಹಾಕೊಂಡಿರ್ತಾರೆ ಅಂತ ಹೇಳಿ ತಿಳ್ಕೊಳ್ಳಿ. ಸೊ ಥಂಬ್ನೈಲ್ ಅಲ್ಲಿ ಏನ್ ತೋರಿಸಿರ್ತಾರೆ ಅವರು, ಸೊ ಯಾವುದೋ ಒಂದು ಹೊಸ ಫಿಲಂ ರಿಲೀಸ್ ಆಗಿರುತ್ತಲ್ಲ, ಆ ಒಂದು ಹೊಸ ಫಿಲಮೇ ಅನ್ನೋ ರೀತಿಯಲ್ಲಿ ಥಂಬ್ನೈಲ್ ನ ಹಾಕಿರ್ತಾರೆ. ಬಟ್ ಅದನ್ನ ಕ್ಲಿಕ್ ಮಾಡಿ ನೋಡಿದ್ರೆ ಹಳೆ ಮೂವಿ ಇರುತ್ತೆ. ಸೊ ಈ ರೀತಿ ಥಂಬ್ನೈಲ್ ಅಲ್ಲೇ ಒಂದು ಇಟ್ಬಿಟ್ಟು ವಿಡಿಯೋದಲ್ಲೇ ಇನ್ನೊಂದು ಬೇರೆ ಇಂಟ್ರಡಕ್ಷನ್ ಕೊಟ್ಟಿದ್ರೆ ಅದು ಮಿಸ್ಲೈಡಿಂಗ್ ಥಂಬ್ನೈಲ್ ಆಗುತ್ತೆ. ಸೊ ಈ ರೀತಿ ಈ ತಪ್ಪನ್ನು ಕೂಡ ಮಾಡಬಾರ್ದು. ಆಗ ಯೂಟ್ಯೂಬ್ ಡೈರೆಕ್ಟ್ ಆಗಿ ಸ್ಟ್ರೈಕ್ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಗೈಸ್, ಇಂದು 3ನೇದು ಬಂದು ಸ್ಕ್ಯಾಮ್ ಆಕ್ಟಿವಿಟಿ. ಅಂದ್ರೆ ನಿಮ್ಮ ವಿಡಿಯೋನ ವೈರಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಫೇಕ್ ವ್ಯೂಸ್ ಅನ್ನ ಬರ್ಸ್ಕೊಳ್ಳೋದು, ಫೇಕ್ ಕಮೆಂಟ್ ಅನ್ನ ಮಾಡೋದು, ನಿಮ್ಮ ವಿಡಿಯೋಸ್ ನ ಪದೇ ಪದೇ ನೀವೇ ನೋಡೋದು, ಆಮೇಲೆ ಅಪ್ಲೋಡ್ ಮಾಡಿರೋಂತಹ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡೋದು, ಪದೇ ಮಾಡಿರೋ ವಿಡಿಯೋನೇ ಅಪ್ಲೋಡ್ ಮಾಡೋದು, ಶಾರ್ಟ್ ಅಲ್ಲೂ ಅಷ್ಟೇ ಮಾಡಿರೋ ವಿಡಿಯೋಸ್ಗಳನ್ನೇ ಪದೇ ಅಪ್ಲೋಡ್ ಮಾಡೋದು. ಸೊ ಫೇಕ್, ನಿಮ್ಮ ಫೋನ್ಗಳಿಂದನೇ ಪದೇ ವ್ಯೂಸ್ ಬರಲಿ ಅಂತ ಹೇಳಿ ಪದೇ ನೋಡ್ತಾ ಇರೋದು, ಅದರಲ್ಲೇ ಕಮೆಂಟ್ ಮಾಡೋದು. ಸೊ ಈ ರೀತಿ ಫೇಕ್ ವ್ಯೂಸ್, ಫೇಕ್ ಕಮೆಂಟ್ಸ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ಪದೇ ಅಪ್ಲೋಡ್ ಮಾಡ್ತಿದ್ರೆ ಅದು ಸ್ಕ್ಯಾಮ್ ಆಕ್ಟಿವಿಟಿಯಲ್ಲಿ ಹೋಗುತ್ತೆ. ಓಕೆನಾ? ಸೊ ಈ ರೀತಿ ಸ್ಕ್ಯಾಮ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ನಿಮ್ ಚಾನಲ್ ಡೇಂಜರ್ ಅಲ್ಲಿ ಇರುತ್ತೆ. ಈ ತಪ್ಪನ್ನ ನೀವು ಯಾವತ್ತೂ ಮಾಡಕ್ ಹೋಗ್ಬೇಡಿ. ಒರಿಜಿನಲ್ ಕಂಟೆಂಟ್ ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ನ ಕೊಡಿ, ಆಟೋಮೆಟಿಕ್ಲಿ ನಿಮ್ಗೆ ವ್ಯೂಸ್ ಕಮೆಂಟ್ಸ್ ಬರುತ್ತೆ. ಸೊ ನೀವು ಯಾವ ಕಾರಣಕ್ಕೂ ಫೇಕ್ ಕಮೆಂಟ್, ಫೇಕ್ ವ್ಯೂಸ್ ಬರೋ ಹಾಗೆ ಮಾಡಬೇಡಿ. ಅಂಡ್ ಪದೇ ಯಾವ ಕಾರಣಕ್ಕೂ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಡಿ. ಮಾಡಿರೋ ವಿಡಿಯೋನೇ ಪುನಃ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಇನ್ನು 4ನೇ ಮಿಸ್ಟೇಕ್ ಬಂದು ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್. ಓಕೆನಾ? ಸೊ ಇದು ಸಾಕಷ್ಟು ಜನಕ್ಕೆ ಜಾಸ್ತಿ ಬಂದು ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನನ್ನ ಚಾನಲ್ ಕೂಡ ಈ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ ಇಂದನೇ ಚಾನಲ್ ಡಿಲೀಟ್ ಆಗಿದ್ದು. ಸೊ ಇದ್ರಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ಗೈಸ್,
ಸೊ ಮೊದಲನೇ ಪಾಯಿಂಟು ಇದರಲ್ಲಿ ವೈಲೆನ್ಸ್ ಅಂತ ಅಂದರೆ ಜನರಿಗೆ ಹೊಡೆಯೋದು, ಜಗಳ ಮಾಡೋದು, ಫೈಟು, ಬ್ಲಡ್ಡು, ಇಂಜುರಿಯಸ್ಸು ಈ ಥರದ್ರ ಬಗ್ಗೆ ವಿಡಿಯೋ ಮಾಡಿದ್ರಿ ಅಂತಂದರೆ ಅದು ವೈಲೇಷನ್ಗೆ ಕಾರಣ ಆಗುತ್ತೆ. ಓಕೆನಾ. ಸೊ ಈ ರೀತಿ ವಿಡಿಯೋಸ್ಗಳನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು. ಇದು ಕೂಡ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಪಾಲಿಸಿಗೆ ವಿರುದ್ಧವಾಗಿರುತ್ತೆ. ಇನ್ನು ಎರಡನೇದು ಬಂದು ಲೀಗಲ್ ಆಕ್ಟಿವಿಟೀಸ್, ಡ್ರಗ್ಸ್ ಯೂಸ್ ಮಾಡ್ಕೊಳ್ಳೋದು, ಆ ಥರ ವಿಡಿಯೋಸ್ ಮಾಡೋದು, ಇಲ್ಲಾಂದರೆ ಹ್ಯಾಕಿಂಗು, ಫ್ರಾಡು, ಸ್ಕ್ಯಾಮ್ ಮೆಥಡ್ಸು ಇದ್ರ ಬಗ್ಗೆ ತೋರಿಸ್ತಾ ಇದ್ರೆ ಅದು ಕೂಡ ಯೂಟ್ಯೂಬ್ ಪಾಲಿಸಿಗೆ ವಿರುದ್ಧವಾಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಹಿಂದೆ ಮುಂದೆ ನೋಡಲ್ಲ, ನಿಮ್ಮ ಚಾನಲ್ ಡಿಲೀಟ್ ಆಗೋಗುತ್ತೆ. ಓಕೆನಾ. ಸೊ ಇದರಲ್ಲಿ ಇನ್ನೊಂದು ಬಂದು ಡೇಂಜರಸ್ ಕಂಟೆಂಟ್ಗಳು. ಸೊ ಜನರಿಗೆ ಹಿಂಸೆ ಆಗೋ ಥರ, ಹಾನಿ ಆಗೋ ಥರ, ಬ್ಯಾಡ್ ಕಾಮೆಂಟ್ಸ್ ಮಾಡೋ ಥರ, ಸೊ ಹೀಯಾಳ್ಸೋ ಥರ ವಿಡಿಯೋಸ್ ಮಾಡಿದ್ರೆ ಅದು ಡೇಂಜರಸ್ ಕಂಟೆಂಟ್ ಆಗಿರುತ್ತೆ. ಓಕೆನಾ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಸೊ ಫೇಕ್ ಏನು ಪ್ರಾಮಿಸಸ್ ಮಾಡೋದು, ಪಕ್ಕಾ ಬರುತ್ತೆ ನಿಮಗೆ ಆ ರೀತಿ ಪ್ರಾಮಿಸಸ್ನ ಮಾಡೋದು, ಸೊ 100% ಈ ಥರ ಎಲ್ಲ ಯೂಸ್ ಮಾಡೋದು. ಸೊ ಇದು ಕೂಡ ಈ ಒಂದು ವೈಲೇಷನ್ ಅಲ್ಲಿ ಸೇರ್ಕೊಳ್ಳುತ್ತೆ. ಸೊ ನಂದು ಕೂಡ ಸೊ ಅರ್ನಿಂಗ್ಸ್ ವಿಡಿಯೋಸ್ ಮಾಡಬೇಕಾದ್ರೆ 100% ಇನ್ಕಮ್ ಬರುತ್ತೆ, ಸೊ ಗ್ಯಾರಂಟಿ ನಿಮಗೆ ಇನ್ಕಮ್ ಅರ್ನ್ ಮಾಡ್ಬೋದು, ಈ ರೀತಿ ವರ್ಡ್ಸ್ನ ಯೂಸ್ ಮಾಡೋದಕ್ಕೆ ಅದು ವೈಲೇಷನ್ ಅಲ್ಲಿ ಸೇರಿಕೊಂಡು ನನ್ನ ಚಾನಲ್ಲು ಕೂಡ ಡಿಲೀಟ್ ಆಯಿತು ಗೈಸ್. ಓಕೆನಾ. ಸೊ ಹಾಗಾಗಿ ಈ ತಪ್ಪನ್ನು ನೀವು ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಸೊ ಗೈಸ್ ಇನ್ನೊಂದು ಲಾಸ್ಟ್ನೇ ತಪ್ಪು ಏನಪ್ಪ ಅಂತಂದರೆ, ಸೊ ಕೊನೆಯದು 5ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ರೆಸಾಲ್ಟ್ ಕಂಟೆಂಟ್. ಅಂದ್ರೆ ಬೇರೆಯವ್ರು ಮಾಡಿರುವಂತಹ ವಿಡಿಯೋನ ಕಾಪಿ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದು. ಸೊ ಬೇರೆಯವ್ರು ಏನ್ ವಿಡಿಯೋ ಮಾಡಿರ್ತಾರ ಅದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ ಕೆಲವರು, ಇಲ್ಲಾಂದ್ರೆ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತಾರೆ, ಡೈರೆಕ್ಟ್ ಆಗಿ ತಂದು ಅವ್ರ ಚಾನಲ್ ಅಲ್ಲಿ ಹಾಕೊಳ್ತಾರೆ. ಸೊ ಅದು ರೆಸಾಲ್ಟ್ ಕಂಟೆಂಟ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ನಿಮ್ಗೆ ಸ್ಟ್ರೈಕ್ ಬಿಡುತ್ತೆ, ಚಾನಲ್ ಡಿಲೀಟ್ ಆಗುತ್ತೆ. ಓಕೆನಾ. ಸೊ ಗೈಸ್ ಯಾವ ಕಾರಣಕ್ಕೂ ಈ 5 ಮಿಸ್ಟೇಕ್ಗಳನ್ನ ನಿಮ್ಮ ಚಾನಲ್ ಅಲ್ಲಿ ಮಾಡಬೇಡಿ. ಓಕೆನಾ. ನೀವು ಮಾಡಿದಾಯ್ತು ಅಂದ್ರೆ ನಿಮ್ಮ ಚಾನಲ್ ಡೇಂಜರ್ ಅಲ್ಲಿ ಇರುತ್ತೆ. ಸೊ ಯಾವಾಗ ಬೇಕಾದ್ರೂ ನಿಮ್ಮ ಚಾನಲ್ನ ಕಳ್ಕೋಬಹುದು. ಓಕೆನಾ. ಸೊ ಯಾರಾದ್ರೂ ಈ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಈಗಲೇ ತಿದ್ಕೊಳ್ಳಿ. ಯಾಕಂತಂದ್ರೆ ಕಷ್ಟಪಟ್ಟು ಚಾನಲ್ ಅನ್ನ ಓಪನ್ ಮಾಡಿ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಕಳ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಈಗ ಆಲ್ರೆಡಿ ನಾನು ಒಳ್ಳೊಳ್ಳೆ ಕಂಟೆಂಟ್ನ ಕೊಟ್ಟು ಜನರಿಗೆ ಯೂಸ್ಫುಲ್ ಕಂಟೆಂಟ್ನ ಕೊಟ್ಕೊಂಡೆ. ಸೊ ಕೆಲವೊಂದು ಮಿಸ್ಟೇಕ್ಗಳಿಂದ, ಕೆಲವೊಂದು ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ಇವತ್ತು ಚಾನಲನ್ನು ಕಳ್ಕೊಂಡು ಈ ಒಂದು ಹೊಸ ಚಾನಲನ್ನು ಓಪನ್ ಮಾಡೋ ಸ್ಥಿತಿ ಬಂದಿದೆ. ಸೊ ಯಾವತ್ತು ಚಾನಲನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಸೊ ಕಳ್ಕೊಂಡು ಮತ್ತೆ ನಾವು ಬೆಳೆಯೋದಿದೆಯಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ. ಓಕೆನಾ. ಯೂಟ್ಯೂಬ್ ಅಷ್ಟು ಈಸಿ ಅಲ್ವೇ ಅಲ್ಲ, ಅದರಲ್ಲೂ 2026 ಅಲ್ಲಿ ತುಂಬಾ ಟಫ್. ಓಕೆನಾ. ಸೊ ಯೂಟ್ಯೂಬ್ ಅನ್ನ ಪ್ರತಿಯೊಬ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಮೂಲೆಲೂ ಹಳ್ಳಿಲೂ ಜನಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಇಂದ ಅರ್ನ್ ಮಾಡ್ಬೋದು ಅಂತ ಹೇಳಿ. ಸೊ ತುಂಬಾ ಟಫ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾವು ಯೂಟ್ಯೂಬ್ ಅಲ್ಲಿ ಬೆಳೆಯೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಸೊ ಬೆಳೆದಿರೋಂತಹ ನಿಮ್ಮ ಚಾನಲ್ ಅನ್ನ ಯಾವ ಕಾರಣಕ್ಕೂ ಕಳ್ಕೊಳಕ್ ಹೋಗ್ಬಿಡಿ. ಯೂಟ್ಯೂಬ್ ಪಾಲಿಸಿನ ಪಾಲಿಸಿ. ಓಕೆನಾ. ಸೊ ಕರೆಕ್ಟಾಗಿ ನೀವು ಪಾಲಿಸಿದ್ದಾದ್ರೆ ನಿಮ್ಮ ಚಾನಲ್ ಯಾವಾಗಲೂ ಸೇಫ್ ಆಗೇ ಇರುತ್ತೆ. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ನೆಕ್ಸ್ಟು ಯಾವ್ದು ನಿಮಗೆ ಯೂಟ್ಯೂಬ್ ಸಂಬಂಧಪಟ್ಟಿರೋ ಹಾಗೆ ಬ್ಯಾನರ್ ಕ್ರಿಯೇಟ್ ಮಾಡೋದಿರ್ಬೋದು, ಥಂಬ್ನೈಲ್. ಸೊ ನಿಮ್ಗೆ ಯಾವ ವಿಡಿಯೋ ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡ್ಬೋದು. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ದು ನೋಟಿಫಿಕೇಶನ್ ಬರುತ್ತೆ. ಓಕೆನಾ. ವಿಡಿಯೋಗೆ ಲೈಕ್ ಕೊಡದೇ ಇರೋರು ಬೇಗನೆ ಲೈಕ್ ಕೊಡಿ. ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Bye bye.